ಪ್ರಿಯ ವೀಕ್ಷಕರೇ, ರಾಜ್ಯ ಸರ್ಕಾರ ಈ ರಾಜ್ಯದ ಜನತೆಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಯಾವುದು ಆ ಶಾಕ್ ಅಂದರೆ, ಜಾತಿ ಜನಗಣತಿಯನ್ನು ಮತ್ತೆ ಮರು ಜನಗಣತಿ ಮಾಡ್ತೇವೆ, ಮರು ಸರ್ವೆ ಮಾಡ್ತೇವೆ ಅಂತ ಹೇಳಿರುವಂಥದ್ದು. ಇನ್ನೇನು ಜಾತಿ ಜನಗಣತಿ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಅನುಷ್ಠಾನ ಆಗೇ ಬಿಡ್ತು ಅಂತೇಳಿ ಜನ, ಅದರಲ್ಲೂ ತಳ ಸಮುದಾಯದ ಜನ, ಅಹಿಂದ ವರ್ಗದ ಜನ, ಅಲೆಮಾರಿ ಜನ, ಸಮುದಾಯದ ಅಸ್ತಿತ್ವ ಇಲ್ಲದೇ ಜನ ಯಾವಾಗ ನಮ್ಮಗಳ ಮಾಹಿತಿ ಬಹಿರಂಗ ಆಗುತ್ತೋ, ಯಾವಾಗ ನಮ್ಮ ಬದುಕು ಹಸನಾಗತ್ತೋ ಅಂತೇಳಿ ಚಾತಕ ಪಕ್ಷಿಯಂತೆ ಕಾಯ್ತಾ ಕುಳಿತಿದ್ರೆ, ಈಗ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಅದು ಆಘಾತಕಾರಿ. ಇಲ್ಲ, ನಾವು ಜಾತಿ ಗಣತಿಯನ್ನು ಮತ್ತೆ ಸರ್ವೆ ಮಾಡ್ತೇವೆ, ಹೊಸದಾಗಿ ಮಾಡ್ತೇವೆ ಅಂತ. ಅದಕ್ಕೆ ನಾವು ಟೈಟ್ಲ್ ಕೊಟ್ಟಿದ್ದು, ಇದು ಜಾತಿ ಜನಗಣತಿಯೋ ಅಥವಾ ಜನರ ಜೊತೆಗಿನ ಆಟವೋ. ಮಾನ್ಯ ಮುಖ್ಯಮಂತ್ರಿಗಳೇ, ಏನು ಮಾಡ್ತಾ ಇದ್ದೀರಿ? ಜನರ ಜೊತೆ ಆಟ ಆಡ್ತಿದ್ದೀರಾ? ನಿಮಗೆ ಯಾಕೆ ಅಹಿಂದ ನಾಯಕ ಅಂತ ಜನರು ಬಿರುದು ಕೊಟ್ಟಿದ್ರೆ ನೀವು ಅಹಿಂದ ನಾಯಕನ ಅಥವಾ ಹೈಕಮಾಂಡ್ ಪರವಾದ ಸೇವಕನ ಗೊತ್ತಾಗ್ತಾ ಇಲ್ಲ. ನೋಡಿ, ನೀವು ಜನ ಏನು ಕೇಳಿರಲಿಲ್ಲ, ಆದರೆ ಇಂಥದ್ದೊಂದು ಅವಶ್ಯಕತೆ ಇತ್ತು. ನೀವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಾಗ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸ್ಥಿತಿಯನ್ನು ಅಧ್ಯಯನ ಮಾಡಲು ಒಂದು ಸಮೀಕ್ಷೆ ಮಾಡ್ತೇವೆ ಅಂತೇಳಿ ನೀವೇ ರೆಡಿ ಮಾಡಿದ್ರಿ, ನೀವೇ ಘೋಷಣೆ ಮಾಡಿದ್ರಿ. ಘೋಷಣೆ ಮಾಡಿದ್ಮೇಲೆ ಅದಕ್ಕೆ ಕಾಂತರಾಜು ಆಯೋಗವನ್ನು ನೇಮಕ ಮಾಡಿದ್ರಿ. ಇದು ಯಾವ ಉದ್ದೇಶಕ್ಕೋಸ್ಕರ ಅಂತಂದರೆ, ರಾಜ್ಯದ ಬಡ ಜನರ, ನೊಂದ ಜನರ, ದಮನಿತ ಜನರ ಬದುಕು ಯಾವ ರೀತಿ ಇದೆ, ಅವರ ಸಾಮಾಜಿಕ ಸ್ಥಿತಿ ಹೇಗಿದೆ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವರ ಶೈಕ್ಷಣಿಕ ಗುಣಮಟ್ಟ ಯಾವ ಸ್ಥಿತಿಯಲ್ಲಿದೆ, ಇದನ್ನೆಲ್ಲವೂ ಕೂಡ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಹಾಗಾಗಿ ನಾವು ಜಾತಿ ಸಮೀಕ್ಷೆಯನ್ನು ಮಾಡ್ತೇವೆ ಅಂತೇಳಿ ಹೇಳಿ ಅದಕ್ಕೊಂದು ಕಾಂತರಾಜ್ ಆಯೋಗವನ್ನು ನೇಮಕ ಮಾಡಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರಿ.